ಇದಕ್ಕೆ ಬಿದ್ದಿರೋ ಪದರ್ ನೋಡಿದ್ರನ ನಿಮ್ಗೆ ಇಲ್ಲಿ ಗೊತ್ತಾಗ್ತಿರ್ಬಹುದು ಈ ಎಗ್ ಪಫ್ ಎಷ್ಟು ಕ್ರಿಸ್ಪಿ ಆಗೈತಂತ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಎಗ್ ಪಫ್ ಮಾಡಿ ತೋರಿಸ್ರಿ ಅಂತ ಭಾಳ ದಿನದ ಹಿಂದನ ಕೇಳಿದ್ರು, ಆದ್ರೆ ನನ್ಗೆ ಮಾಡೋಕ್ಕಾಗಿದ್ದಿಲ್ಲ. ಈಗ ಹೆಂಗೂ ಹುಡುಗರು ಸಾಲಿನೂ ಚಾಲು ಆಗೈತಿ, ಹುಡುಗರು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇದನ್ನ ಮಾಡಬೇಕು ಅಂತ ಮಾಡಾಕತ್ತಿದ್ದೆ. ಬರ್ರಿ ನಿಮಗೂ ತೋರಿಸ್ಕೊಡ್ತೀನಿ ಇದನ್ನ ಹೆಂಗೆ ಮಾಡೋದು ಅಂತ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಮೊದಲನೇ ಸತಿ ನಮ್ಮ ಚಾನಲ್ ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿದ್ಮ್ಯಾಗ ಅದ್ರ ಬಾಜುಕನ ಬೆಲ್ ಬಟನ್ ಇರ್ತೈತಿ, ಅದನ್ನು ಪ್ರೆಸ್ ಮಾಡಿರಿ. ಅದರಿಂದ ನಾವು ಹೊಸ ವಿಡಿಯೋ ಹಾಕಿದಾಗ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಜಾಸ್ತಿ ತಡ ಮಾಡೋದು ಬೇಡ, ಈ ಎಗ್ ಪಫ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಎಗ್ ಪಫ್ ಮಾಡೋಕೆ ಹಿಟ್ಟು ಕಲಿಸ್ಕೊಂಡು ತೊಗೊಳ್ಳೋಣ. ನಾನಿಲ್ಲಿ 1 ಬೌಲ್ನಷ್ಟು ಮೈದಾ ಹಿಟ್ಟು ತೊಗೊಳಕತ್ತೇನಿ. ನೀವು ಇದನ್ನು ಹೆಲ್ದಿ ವರ್ಜನ್ಯಾಗ ಮಾಡ್ಬೇಕಂದ್ರೆ ಗೋಧಿ ಹಿಟ್ಟು ತೊಗೋರಿ. ಇದ್ರಾಗ ಅರ್ಧ ಚಮಚೆ ಅಷ್ಟು ಉಪ್ಪು ಹಾಕ್ರಿ, ಅರ್ಧ ಚಮಚೆ ಅಷ್ಟು ಸಕ್ಕರೆ ಹಾಕಿ, 3 ಚಮಚೆ ಅಷ್ಟು ಎಣ್ಣೆ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತೊಗೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಎಗ್ ಪಫ್ ಹೊರಗಿನ ಲೇಯರ್ ಏನೈತೆ ನೋಡ್ರಿ ಅದು ಭಾಳ ಕ್ರಿಸ್ಪಿ ಆಗಿ ಬರ್ತೈತಿ. ಸಕ್ಕರೆ ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ರಿ. ಇವನ್ನೆಲ್ಲ ನೋಡ್ರಿ ಹಿಂಗೆ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡ್ಮ್ಯಾಗ ಈಗ ಇದ್ರಾಗ ಸ್ವಲ್ಪ ನೀರು ಹಾಕ್ತಾ ಇದನ್ನ ಮೀಡಿಯಂ ಗಟ್ಟಿ ಹದಕ್ಕೆ ಕಲಿಸ್ಕೊಂಡು ತೊಗೊಳ್ಳೋಣ. ಇಲ್ಲಿ ಗಮನ ಇರಲಿ, ಹಿಟ್ಟು ಭಾಳ ತೆಳ್ಳಗ ಕಲಿಸ್ಬೇಡ್ರಿ, ಮೀಡಿಯಂ ಗಟ್ಟಿ ಹದಕ್ಕೆ. ನಾವು ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಆ ರೀತಿ ಕಲಿಸ್ಕೊಂಡು ತಗೋರಿ. ಈಗ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಸವರಿ ಇದನ್ನು ನೆನೆಯಾಗಿ ಬಿಡೋಣ. ಈ ರೀತಿ ಎಣ್ಣೆ ಸವರಿ ಇಡೋದ್ರಿಂದ ಹಿಟ್ಟು ಮ್ಯಾಗಿನ ಸೈಡ್ ಬಿರುಸಾಗಂಗಿಲ್ಲ, ಮೆತ್ತಗನ ಇರ್ತೈತಿ. ಮುಚ್ಚಿ ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯಾಗಿ ಬಿಡ್ರಿ. ಇದು ನೆನೆಲಿ ಅಲ್ಲಿವರೆಗೂ ತತ್ತಿನೂ ಕುದಿಸ್ಕೊಂಡು ತೊಗೊಳ್ಳೋಣ. ನಾನಿಲ್ಲಿ 4 ತತ್ತಿ ತೊಗೊಳಕತ್ತೀನಿ. ಇದ್ರಾಗ 8 ಎಗ್ ಪಫ್ ಹಾಕು. ನೀವು ಎಷ್ಟು ಎಗ್ ಪಫ್ ಮಾಡ್ಬೇಕಂತಿದ್ದೀರಿ ಅದನ್ನು ನೋಡಿಕೊಂಡು ತತ್ತಿ ಕುದಿಸ್ರಿ. ಈಗ ಇದ್ರ ಒಳಗಿರ್ತೈತೆ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ, ಅದನ್ನು ತಯಾರಿಸಿ ತೊಗೊಳ್ಳೋಣ. ಪ್ಯಾನ್ಯಾಗ 2 ದೊಡ್ಡ ಚಮಚೆ ಅಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಇದ್ರಾಗ 1 ಚಮಚೆ ಅಷ್ಟು ಜೀರಿಗೆ ಮತ್ತು 1 ಚಮಚೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ. ಜೀರಿಗೆ ಚಟಪಟ ಅಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗತ್ ನೋಡ್ರಿ, ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಒಂದು ಅರ್ಧ ನಿಮಿಷ ಇವನ್ನ ಫ್ರೈ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ಈ ರೀತಿ ಉದ್ದಕ್ಕೆ ತೆಳ್ಳಗೆ ಕಟ್ ಮಾಡಿರೋ 2 ದೊಡ್ಡ ಉಳ್ಳಾಗಡ್ಡಿ ಹಾಕ್ರಿ. ನೀವು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ತೊಗೊಂಡ್ರೆ 4 ಉಳ್ಳಾಗಡ್ಡಿ ಹಾಕ್ರಿ. ಇವನ್ನ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗ ಇಟ್ಟು ಈ ರೀತಿ ಕಾಡಿಸ್ತಾನ ಬೇಯಿಸಿ ತಗೊಳ್ಳೋಣ. ಉಳ್ಳಾಗಡ್ಡಿ ಬೆಂದು ಮೆತ್ತಗಾಗಿ ಹೊಂಬಣ್ಣಕ್ಕೆ ಬರ್ತಾವೆ ನೋಡ್ರಿ, ಅಲ್ಲಿವರೆಗೂ ಇವನ್ನ ಬೇಯಿಸಿ ತಗೋರಿ. ನೋಡ್ರಿ ಈ ರೀತಿ ಇವು ಬಿಡಿ ಬಿಡಿ ಆದ್ಮ್ಯಾಗ ಈಗ ಇದ್ರಾಗ ಮಸಾಲ ಹಾಕ್ಕೊಂಡು ತಗೊಳ್ಳೋಣ. 1 ಚಮಚೆ ಅಷ್ಟು ಖಾರದ ಪುಡಿ ಹಾಕ್ರಿ, 1 ಚಮಚ ಗರಂ ಮಸಾಲ, 1 ಚಮಚೆ ಅಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚೆ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕೋಣ. ನಿಂಬೆ ಹಣ್ಣಿನ ರಸ ಹಾಕೋದು ಆಪ್ಷನಲ್ ಐತಿ, ಇದ್ರಾಗ ಒಂದು ಸ್ವಲ್ಪ ಲೈಟಾಗಿ ಹುಳಿ ಫ್ಲೇವರ್ ಇರಲಿ ಅಂತ ನಾನಿಲ್ಲಿ ಹಾಕಾಕತ್ತೀನಿ. ನೀವು ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಮಸಾಲ ಉಳ್ಳಾಗಡ್ಡಿಗೆ ಚಂದಾಗ ಕೋಟ್ ಆಗಿ ಉಳ್ಳಾಗಡ್ಡಿ ನೋಡ್ರಿ ಈ ರೀತಿ ಪೂರ್ತಿ ಮೆತ್ತಗಾಕತ್ತಲ್ಲ, ಆಗ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ಈ ರೀತಿ ಒಂದು ಸ್ವಲ್ಪ ನೀರು ಹಾಕೋದ್ರಿಂದ ಮಸಾಲ ಹೊತ್ತಂಗಿಲ್ಲ ಮತ್ತು ಉಳ್ಳಾಗಡ್ಡಿನೂ ಮೆತ್ತಗಾಕತ್ತಿ. ಇದನ್ನು ಇನ್ನೊಂದ್ಸತಿ ಚಂದಾಗ ಕಲಿಸಿ ಮುಚ್ಚಿ ಪೂರ್ತಿ ಲೋ ಫ್ಲೇಮ್ನ್ಯಾಗ ಒಂದು 2 ನಿಮಿಷ ಬೇಯಿಸಿ ತಗೋರಿ. 2 ನಿಮಿಷ ಆದ್ಮ್ಯಾಗ ನೋಡ್ರಿ ಇದ್ರಾಗಿನ ಪೂರ್ತಿ ನೀರು ಹೋಗಿ ಉಳ್ಳಾಗಡ್ಡಿ ಅಗದಿ ಮೆತ್ತಗ ಬೆಂದೈತಿ. ಇದು ರೆಡಿ ಐತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವಿ ಬಿಡ್ರಿ. ಈಗ ಎಗ್ ಪಫ್ ಲೇಯರ್ ಫುಲ್ ಆಗಿ ಬರಬೇಕು, ಅದಕ್ಕೆ ಒಂದು ಸಾಟ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಒಂದು ಬೌಲ್ನಾಗ 2 ದೊಡ್ಡ ಚಮಚೆ ಅಷ್ಟು ಎಣ್ಣೆ ತಗೋರಿ. ಇದ್ರಾಗ 2 ಚಮಚೆ ಅಷ್ಟು 2 ದೊಡ್ಡ ಚಮಚೆ ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಗಮನ ಇರಲಿ, ಇಲ್ಲಿ ಕಾರ್ನ್ಫ್ಲೋರ ತಗೋರಿ, ಮೈದಾ ಹಿಟ್ಟು ಹಾಕಬೇಡ್ರಿ, ಇಲ್ಲಾಂದ್ರೆ ಲೇಯರ್ಸ್ ಅಷ್ಟು ಚಂದಾಗ ಬಿಡಿ ಬಿಡಿ ಆಗಿ ಬರಂಗಿಲ್ಲ. ನೋಡ್ರಿ ಈ ಥರ ಇದು ಸ್ಮೂತ್ ಆಗಿ ಬರಬೇಕು. ಇದು ರೆಡಿ ಐತಿ. ಈ ರೀತಿ ಇದನ್ನು ತಯಾರಿಸಿ ಸೈಡ್ ತೆಗೆದಿಡ್ರಿ. ನಾವು ನೆನೆಕಿಟ್ಟಿದ್ದ ಹಿಟ್ಟನ್ನು ಚಂದಾಗ ನೆಂದೈತಿ. ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಅಕಸ್ಮಾತ್ ಇದ್ರಾಗಿನ ಸಕ್ಕರೆ ಕರಗಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಆಮ್ಯಾಗ ನಾವು ಇದನ್ನು ಹೆಂಗೆ ಮಿತ್ತೇವೆ ನೋಡ್ರಿ ಹಂಗೆ ಅದು ಕರ್ಕೊಂತ ಬರ್ತೈತಿ. ಮಿದ್ದಿ ಈ ರೀತಿ ಸ್ಮೂತ್ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡ್ಕೊಂಡು ತಗೊಳ್ಳೋಣ. ನಾವು ನಾರ್ಮಲಿ ಚಪಾತಿ ಮಾಡಕ್ಕೆ ಉಳ್ಳಿ ಮಾಡ್ಕೊತೇವೆ ನೋಡ್ರಿ, ಅದ ಗಾತ್ರದ ಉಳ್ಳಿ ಮಾಡ್ರಿ. ಈಗ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ ಅದೇ ರೀತಿ ಲಟ್ಟಿಸ್ರಿ, ಆದರೆ ಇದನ್ನು ಮಡಚಬಾರ್ದು, ಹಂಗೆ ಲಟ್ಟಿಸ್ಬೇಕು. ಆದಷ್ಟು ತೆಳ್ಳಗ ಲಟ್ಸಕ್ಕೆ ಟ್ರೈ ಮಾಡಿರಿ. ನೋಡ್ರಿ ಈ ರೀತಿ ಎಷ್ಟು ಆಕತಿ ಅಷ್ಟು ತೆಳ್ಳಗ ಇದನ್ನು ಲಟ್ಟಿಸ್ಕೊಂಡು ತಗೋರಿ.
ಇದ್ರ ಥಿಕ್ನೆಸ್ ನಿಮ್ಗೆ ಗೊತ್ತಾಗ್ತಿರ್ಬೋದು ಅನ್ಕೊಂತೀನಿ. ಇದೇ ರೀತಿ ನಾವು ಉಳಿದಿದ್ದ ಎಲ್ಲ ಉಳ್ಳಿಯಿಂದ ಚಪಾತಿ ಲಟ್ಟಿಸ್ಕೊಂಡು ತಗೋಬೇಕು. ಈ ರೀತಿ ಇವನ್ನ ಲಟ್ಟಿಸಿ ಒಂದು ಪ್ಲೇಟ್ನಾಗ ಹಾಕಿಡ್ರಿ. ನೋಡ್ರಿ, ಇಲ್ಲಿ ನಾನು ಎಲ್ಲ ಚಪಾತಿನೂ ಲಟ್ಟಿಸ್ಕೊಂಡು ತೊಗೊಂಡೇನಿ. ಈಗ ಇದ್ರಾಗಿನ ಒಂದು ಚಪಾತಿ ತೊಗೊಂಡು ನಾವು ರೆಡಿ ಮಾಡಿಟ್ಟಿರೋ ಸಾಟ ಇದ್ರ ಮ್ಯಾಗ ಸವರಬೇಕು. ಪೂರ್ತಿ ಚಪಾತಿ ಮ್ಯಾಗ ಈ ರೀತಿ ಈವನ್ ಆಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ಇದನ್ನು ಹಚ್ಚೋದ್ರಿಂದ ಎಣ್ಣೆಗೆ ಇವನ್ನ ಕರಿಬೇಕಾದ್ರೆ ಎಲ್ಲ ಲೇಯರ್ಸ್ ಬಹಳ ಚಂದ ಬಿಡಿ ಬಿಡಿ ಆಗಿ ಬರ್ತವೆ. ಈಗ ಇದ್ರ ಮ್ಯಾಗ ಇನ್ನೊಂದು ಚಪಾತಿ ಇಡಬೇಕು. ಇದೇ ಸೇಮ್ ಪ್ರೊಸೆಸ್ನ 5 ಚಪಾತಿಗೂ ಫಾಲೋ ಮಾಡಬೇಕು. ಚಪಾತಿ ಸೈಜ್ ಹೆಚ್ಚು ಕಮ್ಮಿ ಆದ್ರೂ ನೋಡ್ರಿ, ಈ ರೀತಿ ಇದನ್ನು ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿ ಒಂದ ಸಮ ಮಾಡ್ಕೊಂಡು ತಗೋರಿ. ಇದೇ ರೀತಿ ಎಲ್ಲ ಚಪಾತಿನೂ ಒಂದ್ರ ಮ್ಯಾಗ ಒಂದಿಟ್ಟು ಸಾಟ ಸೌರಿ ಈ ರೀತಿ ಸೆಟ್ ಮಾಡ್ಕೊಂಡು ತಗೋರಿ. ಇವನ್ನ ಈ ರೀತಿ ಒಂದ್ರ ಮ್ಯಾಗ ಒಂದಿಟ್ಟು ಲೇಯರ್ ಮಾಡ್ಕೊಂಡು ತಗೋಬೇಕು. ಅದಕ್ಕೆ ನಾನು ಆಗಲೇ ಹೇಳಿದೆ ನೋಡ್ರಿ, ಇವನ್ನ ಆದಷ್ಟು ತೆಳ್ಳಗನ ಲಟ್ಟಿಸ್ಕೊಂಡು ತಗೋರಿ ಅಂತ. ಈಗ ಈ ರೀತಿ ಇವನ್ನ ಸೆಟ್ ಮಾಡ್ಕೊಂಡ್ ಮ್ಯಾಗ ಈಗ ಹಗುರವಾದ ಕೈನಿಂದ ಇವನ್ನ ಇನ್ನೊಂದು ಸ್ವಲ್ಪ ತೆಳ್ಳಗ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ರೀತಿ ಆದಷ್ಟು ತೆಳ್ಳಗ ಇದನ್ನ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ಚಾಕು ಅಥವಾ ಈ ತರದ ಪಿಜ್ಜಾ ಕಟರ್ನಿಂದ ಇದನ್ನ ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ರಿ. ನಡುವಿಂದನು ನೋಡ್ರಿ ಈ ತರ ಕಟ್ ಮಾಡಿ 4 ಸಮಾನ ಭಾಗ ಮಾಡ್ಕೊಂಡು ತಗೋರಿ. ನೋಡ್ರಿ, ಈ ರೀತಿ ಇದ್ರಾಗ ಲೇಯರ್ಸ್ ನಿಮ್ಗೆ ಆಲ್ರೆಡಿ ಕಾಣಕತ್ತಿರ್ಬಹುದು. ಈ ಥರ ಲೇಯರ್ಸ್ ಬೀಳಬೇಕು. ನಾವಿಲ್ಲಿ 5 ಲೇಯರ್ಸ್ ತಯಾರಿಸೇವಿ. ನೀವು ಇನ್ನೂ ಜಾಸ್ತಿ ಲೇಯರ್ಸ್ ಬೇಕಂದ್ರೆ ಇನ್ನೂ ಜಾಸ್ತಿ ಚಪಾತಿ ಲಟ್ಟಿಸ್ರಿ. ಈಗ ನಾವು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಉಳ್ಳಾಗಡ್ಡಿ ಪಲ್ಯ, ಅದನ್ನು 2 ಚಮಚೆ ಅಷ್ಟು ಇದ್ರ ನಡುವೆ ನೋಡ್ರಿ ಈ ರೀತಿ ಇಡ್ರಿ. ಈಗ ಕುದಿಸಿಟ್ಟಿರೋ ತತ್ತಿನ ಅರ್ಧ ಭಾಗ ಮಾಡಿ ನೋಡ್ರಿ ಇದ್ರ ಮ್ಯಾಗ ಈ ಥರ ಇಡ್ರಿ. ಈಗ ಇವನ್ನ ನಾವು ಎಣ್ಣೆಗೆ ಹಾಕಿದಾಗ ಇವು ಓಪನ್ ಆಗಬಾರ್ದು ಅಂತ ಎಡ್ಜಸ್ಗೆ ನೋಡ್ರಿ ಈ ರೀತಿ ಸ್ವಲ್ಪ ನೀರು ಹಚ್ಚಿ ತಗೋರಿ. ಈ ಸ್ಟೆಪ್ ಬಹಳ ಮುಖ್ಯ ಐತಿ, ಇದನ್ನ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ಇವನ್ನ ನಾವು ಎಣ್ಣೆಗೆ ಹಾಕಿದಾಗ ಇವು ಓಪನ್ ಆದ್ರೆ ಉಳ್ಳಾಗಡ್ಡಿ ಪಲ್ಯ ತತ್ತಿ ಇವೆಲ್ಲ ಎಣ್ಣೆಗೆ ಮಿಕ್ಸ್ ಆಕ್ಕವು. ಅದರಿಂದ ಎಣ್ಣೆ ಹಾಳಾಕತಿ ಮತ್ತು ನಮ್ಮ ಎಗ್ ಪಫ್ನು ಸರಿ ಬರಂಗಿಲ್ಲ. ಈಗ ಒಂದು ತುದಿನ ನೋಡ್ರಿ ಈ ರೀತಿ ನಿಧಾನಕ್ಕೆ ಮಡಚಿ ಇನ್ನೊಂದು ತುದಿಗೆ ಈ ರೀತಿ ಅಂಟಿಸ್ಕೊಂಡು ತಗೋರಿ. 2 ಎಡ್ಜಸ್ನ ನೋಡ್ರಿ ಈ ರೀತಿ ಹಗುರವಾದ ಕೈನಿಂದ ಪ್ರೆಸ್ ಮಾಡ್ಕೊಂಡು ತಗೋರಿ. ಬಹಳನೂ ಪ್ರೆಸ್ ಮಾಡಬೇಡ್ರಿ, ಇಲ್ಲಾಂದ್ರೆ ಲೇಯರ್ಸ್ ಎಣ್ಣೆಗ ಓಪನ್ ಆಗಂಗಿಲ್ಲ. ಇದನ್ನು ನಾವು 2 ಆಕಾರದಾಗ ತಯಾರಿಸ್ಬೋದು. ಒಂದು ಈ ರೀತಿ ಮತ್ತು ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಈ ಥರ ಇದನ್ನು ತಯಾರಿಸಿ ಒಂದು ಪ್ಲೇಟ್ನಾಗ ತೆಗೆದಿಡೋಣ. ಇನ್ನೊಂದು ಆಕಾರನೂ ಬಹಳ ಈಸಿ ಐತಿ ನೋಡ್ರಿ. ಎಲ್ಲ ಎಡ್ಜಸ್ನ ಈ ರೀತಿ ನಡುವೆ ಕೂಡಿಸ್ಕೊಂಡು ತಗೋಬೇಕು. ಇದು ನೋಡೋಕ್ಕೂ ಚಂದ ಕಾಣ್ತೈತಿ. ಸೊ ನಿಮ್ಗೆ ಯಾವ ಆಕಾರ ಈಸಿ ಅನ್ನಿಸ್ತೈತಿ ಅದ ಆಕಾರ ಕೊಡ್ರಿ. ಈ ಥರ ಇವನ್ನ ತಯಾರಿಸಿ ತತ್ತಿ ಹಳದಿ ಭಾಗ ಇರ್ತೈತೆ ನೋಡ್ರಿ, ಅದನ್ನು ಬ್ರಷ್ನಿಂದ ಮ್ಯಾಗ ಇವಕ್ಕ ಎಲ್ಲ ಒಂದು ಸ್ವಲ್ಪ ಸೌರಿ ಇವನ್ನ ನೀವು ಓವನ್ಯಾಗೂ ರೋಸ್ಟ್ ಮಾಡ್ಕೊಂಡು ತೊಗೋಬಹುದು. ಆದರೆ ಇವತ್ತು ನಾನು ಇವನ್ನ ಡೀಪ್ ಫ್ರೈ ಮಾಡಾಕತ್ತೀನಿ. ಇವನ್ನ ಕರಿಯಾಕ ನಾನಿಲ್ಲಿ ಅಗಾರೋ ಹನಿ ಕೋಮ್ ಟ್ರೈಪ್ಲೈ ಕಡಾಯಿ ತೊಗೊಳಕತ್ತೀನಿ. ಗಮನ ಇರಲಿ, ಎಣ್ಣೆ ಮೀಡಿಯಮ್ ಬಿಸಿ ಇರಬೇಕು. ಎಣ್ಣೆ ಮೀಡಿಯಮ್ ಬಿಸಿ ಇದ್ದಾಗನ ಇವನ್ನ ಎಣ್ಣೆಗೆ ಹಾಕ್ರಿ. ಕಡಕ್ ಬಿಸಿ ಆದ್ಮ್ಯಾಗ ಇವನ್ನ ಎಣ್ಣೆಗೆ ಹಾಕಿ ನೀವು ಫ್ರೈ ಮಾಡಕ್ಕೆ ಹೋದ್ರೆ ಇದಕ್ಕೆ ಮ್ಯಾಗಿನ ಸೈಡ್ ಭಾಳ ಜಲ್ದಿ ಹೊಂಬಣ್ಣ ಬರ್ತೈತಿ ಮತ್ತು ಬಬಲ್ಸ್ನು ಬರ್ತವು. ಆದರೆ ಇದು ಒಳಗೆ ಹಸಿ ಇರ್ತೈತಿ, ಅದರಿಂದ ಇದಕ್ಕೆ ಲೇಯರ್ಸ್ ಬೀಳಂಗಿಲ್ಲ. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಇದ್ರಾಗಿನ ಎಲ್ಲ ಲೇಯರ್ಸ್ ಎಷ್ಟು ಚಂದ ಬಿಡಿ ಬಿಡಿ ಆಗಿ ಬಂದವು. ಈ ರೀತಿ ಇದು ಲೇಯರ್ಫುಲ್ ಆಗಿ ಬರಬೇಕು. ನೀವು ಇವನ್ನ ಮೀಡಿಯಮ್ ಫ್ಲೇಮ್ನಾಗ ನಿಧಾನಕ್ಕೆ ಫ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಈ ರೀತಿ ಇದು ಲೇಯರ್ಫುಲ್ ಆಗಿನ ಬರ್ತೈತಿ. ಕೆಳಗಿನ ಸೈಡ್ ಇದು ಫ್ರೈ ಆಗೈತಂತ ಅನಿಸಿದಾಗ ನಿಧಾನಕ್ಕೆ ಹೊಳಸಿ ಹಾಕ್ರಿ. ಈ ರೀತಿ 1-2 ಸತಿ ಹೊಳಸಿ ಹಾಕ್ತಾನೆ ಇದನ್ನು 2 ಸೈಡ್ ಲೈಟ್ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನೋಡ್ರಿ, ಇದು ರೆಡಿ ಐತಿ. ಈ ರೀತಿ ಇದು ಎಲ್ಲ ಕಡೆ ಈವನ್ ಆಗಿ ಹೊಂಬಣ್ಣ ಬಂದ್ಮ್ಯಾಗ ಎಣ್ಣೆ ಬಸ್ತು ತೆಗೆದ್ಬಿಡ್ರಿ. ವಾವ್, ಸೂಪರ್ ನೋಡ್ರಿ, ಇದ್ರಾಗ ಎಷ್ಟು ಮಸ್ತ್ ಲೇಯರ್ ಬಿದ್ದವು. ಇವನ್ನ ನೋಡಿದ್ರನ ಗೊತ್ತಾಕತಿ ಇದು ಎಷ್ಟು ಕ್ರಿಸ್ಪಿ ಕ್ರಂಚಿ ಆಗಿರಬಹುದು ಅಂತ. ಇವನ್ನ ಈ ರೀತಿ ತಯಾರಿಸಿ ನೀವು ಸಣ್ಣ ಹುಡುಗರ್ಗ ತಿನ್ನಕ್ಕೆ ಕೊಟ್ರೆ ಅವರು ನಿಮ್ಮ ಫ್ಯಾನ್ ಆಗಿಬಿಡ್ತಾರ, ಅಷ್ಟು ಅದ್ಭುತ ರುಚಿ ಆಕತ್ತಿದು. ಈಗ ಇನ್ನೊಂದು ಶೇಪ್ ತಯಾರಿಸಿದ್ವಿ ನೋಡ್ರಿ, ಅದನ್ನು ಫ್ರೈ ಮಾಡಿ ನೋಡೋಣ. ಮ್ಯಾಗ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇವನ್ನ ಫ್ರೈ ಮಾಡ್ರಿ, ಅಂದ್ರೆ ಎಲ್ಲ ಲೇಯರ್ಸ್ ಚಂದಾಗ ಬಿಚ್ತವು. 2 ಸೈಡ್ 1-2 ಸತಿ ಹೊಳಸಿ ಹಾಕ್ತಾ ಇವನ್ನ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ್ರೆ ಆಯ್ತು. ನೋಡ್ರಿ, ಈ ಎಗ್ ಪಫ್ನು ರೆಡಿ ಐತಿ. ಇದಕ್ಕೂ ಎಷ್ಟು ಚಂದ ಲೇಯರ್ ಬಿದ್ದವು ನೀವಿಲ್ಲಿ ನೋಡಾಕತ್ತಿರ್ಬೋದು. ಈ ರೀತಿ ಇವನ್ನ ತಯಾರಿಸಿ ಬಿಸಿ ಬಿಸಿ ಚಹಾ ಜೊತೆ ತಿನ್ನಿರಿ, ಇಲ್ಲಾಂದ್ರೆ ಹಂಗನೂ ತಿನ್ನಿರಿ, ಭಾಳ ರುಚಿ ಅನ್ನಿಸ್ತವು. ಸೊ ಇವತ್ತಿನ ಈ ಎಗ್ ಪಫ್ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಬ್ಯುಸಿ ಲೈಫ್ನಾಗ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.
ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.